ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ನಿಮಗೆ ಈ ಒಂದು ತುಂಬ ಸಿಂಪಲ್, ನೀವು ಯಾವುದೇ ರೀತಿ ಪೇಜ್ ತೋರಿಸಲ್ದೆ, ನಿಮ್ಮ ಒಂದು ಪೇಜ್ ತೋರಿಸದೆ ಮತ್ತು ಅದ್ರ ಜೊತೆಗೆ ನಿಮ್ಮ ಒಂದು ವಾಯ್ಸ್ ಅವ್ರು ನೀವು ಕೊಡಲ್ದೆ, ಜಸ್ಟ್ ನೀವು USA ಚಾನಲ್ ಕ್ರಿಯೇಟ್ ಮಾಡಿ ನೀವು ಪ್ರತಿ ತಿಂಗಳಿಗೆ ನೀವು ಲಕ್ಷ ದುಡ್ಡು ಮಾಡ್ಬೋದು. ಆ್ಯಕ್ಚುಲಿ ನೀವು ನಂಬಕ್ಕಾಗಲ್ಲ. ಎಕ್ಸಾಂಪಲ್ ಬಂದ್ಬಿಟ್ಟು ನೀವು ಗೂಗಲ್ ಅಥವಾ ಯೂಟ್ಯೂಬ್ನಲ್ಲಿ ಹೋಗಿ ಸರ್ಚ್ ಮಾಡಿದ ತಕ್ಷಣ ಆ್ಯಕ್ಚುಲಿ ಬಂದ್ಬಿಟ್ಟು ಈಗ ನಮ್ಮ ಇಂಡಿಯನ್ ಕಂಟ್ರಿ ಅಂದರೆ ನಮ್ಮ ಇಂಡಿಯಾದಲ್ಲಿ 1,000 ವ್ಯೂಸ್ಗೆ ಎಷ್ಟು ಬರ್ತದೆ ಅಂದರೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು $1 ಬರುತ್ತೆ. ಅದೇ USA ಅಲ್ಲಿ ಎಷ್ಟು ಬರ್ತದೆ ಅಂದರೆ 1,000 ವ್ಯೂಸ್ಗೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು $4 ಬರುತ್ತೆ. $4 ಇದು ಕಡಿಮೆ, ಒಮ್ಮೆ $10 ಕೂಡ ಬರುತ್ತೆ. ಇದೇ ರೀತಿಯೂ ತುಂಬ ಸಿಂಪಲ್ USA ಚಾನಲ್ ಕ್ರಿಯೇಟ್ ಮಾಡಿ ನಮ್ಮ ಇಂಡಿಯಾದಲ್ಲಿ ತುಂಬ ಜನ ಅರ್ನ್ ಮಾಡ್ತಾರೆ. ನೀವು ಕೂಡ ಯಾವುದೇ ರೀತಿ ಪೇಜ್ ತೋರಿಸೋದು ಅಂದರೆ ವಿದೌಟ್ ಪೇಜ್, ವಿದೌಟ್ ವಾಯ್ಸ್ ಓವರ್ ಮತ್ತು ಯಾವುದೇ ರೀತಿ ಸ್ಕ್ರಿಪ್ಟ್ ನೀವು ಬರೆಯೋದು ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಆರಾಮಾಗಿ ಈಸಿಯಾಗಿ ನೀವು ಮನೆಯಲ್ಲೇ ಕೂತು ನೀವು USA ಚಾನಲ್ ಕ್ರಿಯೇಟ್ ಮಾಡಿ ಈಸಿಯಾಗಿ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ನಂಬರ್ ಒಂದು ಆ್ಯಕ್ಚುಲ್ ಮುಟ್ಟಿಗೆ ನಮ್ಮ ಇಂಡಿಯನ್ ರೂಪಿ ಅಂದರೆ ನಮ್ಮ ಇಂಡಿಯನ್ ಕಂಟ್ರಿಯಲ್ಲಿ ಬರುವಂಥ ದುಡ್ಡು ಸ್ವಲ್ಪ ಕಡಿಮೆ. ಅದೇ USA ಅಂದರೆ ಜಾಸ್ತಿ ದುಡ್ಡು ಬರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮಗೆ ಈ ಒಂದು ತುಂಬ ಸಿಂಪಲ್ ಬೆಸ್ಟ್ ಅಂದರೆ ಟಾಪ್ 5 USA ಚಾನಲ್ ಕ್ಯಾಟಗರಿ ನಾನು ನಿಮಗೆ ಚಾನಲ್ ಐಡಿಯಾಸ್ ಹೇಳ್ತೀನಿ. ಯಾವುದೇ ರೀತಿ ವಿದೌಟ್ ಪೇಸ್, ವಿದೌಟ್ ವಾಯ್ಸ್ ಓವರ್, ಯಾವುದೇ ರೀತಿ ವಾಯ್ಸ್ ಓವರ್ ಇಲ್ಲದೆ, ಯಾವುದೇ ರೀತಿ ಪೇಸ್ ಇಲ್ಲದೆ ಈಸಿಯಾಗಿ ನೀವು ಇದರಲ್ಲಿ 5 ಕ್ಯಾಟಗರಿ ಇದೆ. ಈ 5 ಕ್ಯಾಟಗರಿಯಲ್ಲಿ ನೀವು ಯಾವುದಾದ್ರೂ ಒಂದು ಕ್ಯಾಟಗರಿ ನೀವು ಚೂಸ್ ಮಾಡ್ಕೊಂಡು ಆರಾಮಾಗಿ ಈಸಿಯಾಗಿ ನೀವು ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ನೀವು ಕೂಡ ಆರಾಮಾಗಿ ಇಂಡಿಯಾದಲ್ಲಿ ಇದ್ದು USA ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ದುಡ್ಡು ಮಾಡ್ಬೋದು. ಅದು ಯಾವ ಒಂದು ಚಾನಲ್, ಯಾವ ಒಂದು ಕ್ಯಾಟಗರಿ ಏನು ಎಲ್ಲ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಈ ಒಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಲಾಸ್ ಮಾಡ್ತಾರ ಪ್ಲೀಸ್ ಕಳ್ಸೋಣ ವಯಸ್ಸು ಬೇಗ ಒಂದು ಸಬ್ಸ್ಕ್ರೈಬ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಅದ್ರ ಜೊತೆಗೆ ನನ್ನೊಂದು ಯೂಟ್ಯೂಬ್ ಚಾನಲ್ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ ಅಂತ ಇವತ್ತೊಂದು ದೊಡ್ಡ ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆ ಮೊದಲು ಹೇಳ್ಬಿಡ್ತೀನಿ, ನೀವು ಒಂದು USA ಚಾನಲ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಮೇನ್ ಇಂಪಾರ್ಟೆಂಟ್ ಅಂದರೆ ನಿಮಗೆ ಒಂದು ಕ್ಯಾಟಗರಿ ಅನ್ನೋದು ಮೇನ್ ಇಂಪಾರ್ಟೆಂಟ್ ಬೇಕಾಗಿರುತ್ತೆ. ನಿಮಗೆ ಐಡಿಯಾ ಬೇಕು. ಐಡಿಯಾ ಅಂದರೆ ಯಾವ ರೀತಿ ಅಂದರೆ ನಿಮಗೆ ನಾಲೆಜ್ ಬೇಕು. ಯಾವ ಒಂದು ಕ್ಯಾಟಗರಿ ಕ್ರಿಯೇಟ್ ಮಾಡಬೇಕು ನಾವು ಚಾನಲ್, ಮೇನ್ ಇಂಪಾರ್ಟೆಂಟ್ ಒಂದು ಐಡಿಯಾ ಬೇಕು. ನಿಮಗೆ ಇದೇ ಒಂದು ಕ್ಯಾಟಗರಿ ಬೇಕು, ಇದೇ ಒಂದು ಕ್ಯಾಟಗರಿಯಿಂದ ನೀವು ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಬೋದು ಅಂತ ನೀವು ಒಂದು ಐಡಿಯಾ ನಿಮ್ಮ ಮೈಂಡಲ್ಲಿ ಸೆಟ್ ಮಾಡ್ಕೊಳ್ಬೇಕು. ಟೋಟಲ್ ಬಂದ್ಬಿಟ್ಟು ನಾನು ನಿಮಗೆ 5 ಕ್ಯಾಟಗರಿ ಐಡಿಯಾ ಹೇಳ್ತೀನಿ ನಿಮಗೆ. USA ಅಲ್ಲಿ ಟಾಪ್ ಬಂದ್ಬಿಟ್ಟು ಈ 5 ಕ್ಯಾಟಗರಿ ನೀವು ಯಾವುದೋ ಒಂದು ಕ್ಯಾಟಗರಿ ಚೂಸ್ ಮಾಡ್ಕೊಂಡು ಒಂದು ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಆರಾಮಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ಮತ್ತು ಅದ್ರ ಜೊತೆ ನಾನು ನಿಮ್ಗೆ ಎಲ್ಲರಿಗೂ ಕೂಡ ಹೇಳ್ತೀನಿ ಯಾವ ರೀತಿ ವಾಯ್ಸ್ ಅವ್ರು ಕೊಡೋದು, ಮತ್ತು ಯಾವ ರೀತಿ ಸ್ಕ್ರಿಪ್ಟ್ ತೊಗೊಳ್ಳೋದು, ಮತ್ತು ಯಾವ ರೀತಿ ವಿಡಿಯೋ ಡೌನ್ಲೋಡ್ ಮಾಡ್ಕೊಳ್ಳೋದು ಎಲ್ಲ ನಾನು ನಿಮಗೆ ಹೇಳ್ತೀನಿ. ವಿಡಿಯೋ ಎಂಡಿಗೆ ಹೇಳ್ತೇನೆ. ನಾನು ನಿಮಗೆ ಮೇನ್ ಇಂಪಾರ್ಟೆಂಟ್ ಈಗ ಮೊದಲನೇದಾಗೆ ಹೇಳ್ಬಿಡ್ತೀನಿ. ತುಂಬ ಸಿಂಪಲ್, ಟಾಪ್ 1 USA ಕ್ಯಾಟಗರಿ ಚಾನಲ್ ಬಂದ್ಬಿಟ್ಟು ಟಾಪ್ ಒಂದು ಮೊದಲನೇ ಐಡಿಯಾ ಬಂದ್ಬಿಟ್ಟು ಯಾವುದಪ್ಪ ಅಂದ್ರೆ ತುಂಬ ಸಿಂಪಲ್ಲು, ಕ್ರೈಮ್ ಸ್ಟೋರೀಸ್ ಬಂದ್ಬಿಟ್ಟು. ಈ ಕ್ರೈಮ್ ಸ್ಟೋರೀಸ್ ಅಂದರೆ ನೀವು ಯಾವ ರೀತಿ ಅಂದರೆ ಈಗ ಕ್ರೈಮ್ ಸ್ಟೋರೀಸ್ ನಮ್ಮ ಇಂಡಿಯನ್ ಕ್ರೈಮ್ ಸ್ಟೋರಿ ಹೇಳೋಂಗಿಲ್ಲ. ಜಸ್ಟ್ ನೀವು ನೋಡ್ಕೊ USA ಅಲ್ಲಿ ಕ್ರೈಮ್ ಸ್ಟೋರಿ ಯಾವ ರೀತಿ ನಡೀತಿದೆ, ಏನು ನಡೀತಿದೆ, ಯಾವ ರೀತಿ ಏನು ಅಂತ ನೀವು ಒಂದು ವಿಡಿಯೋ ಮಾಡ್ಬೇಕು. ಕ್ರೈಮ್ ಸ್ಟೋರಿಯಲ್ಲೇ ನೀವು ವಿಡಿಯೋ ಮಾಡ್ಬೇಕು. ಅದಕ್ಕೆ ನೀವು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಮಾಡ್ಬೇಕು. ಇಂಗ್ಲೀಷ್ ನಮಗೆಲ್ಲ ಮಾತಾಡೋಕ್ಕೆ ಬರಲ್ಲ. ಯಾವ ರೀತಿ ಅಂದರೆ ತುಂಬ ಸಿಂಪಲ್, ನೀವು ಮಾತಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಅಂದರೆ ಒಂದು ಪ್ಲಾಟ್ಫಾರ್ಮ್ ಇದೆ, ಆ ಒಂದು ಪ್ಲಾಟ್ಫಾರ್ಮ್ ಮೂಲಕ ನೀವು ಮಾಡ್ಬೋದು. ಅದು ಇಂಗ್ಲೀಷ್ ನೀವು ಆರಾಮಾಗಿ ಈಸಿಯಾಗಿ ಒಂದು ಸ್ಕ್ರಿಪ್ಟ್ ಅಂದರೆ Chat GPT ಅಂತ ಬರುತ್ತೆ. ಜಸ್ಟ್ ಅದರಲ್ಲಿ ಸ್ಕ್ರಿಪ್ಟ್ ಬರ್ಕೊಂಡು ಜಸ್ಟ್ ಅದನ್ನ ನೀವು ಇದರಲ್ಲಿ ಈ ಒಂದು ವೆಬ್ಸೈಟಲ್ಲಿ ಹಾಕಿರ್ಸೋಕೆ ಆರಾಮಾಗಿ ಲ್ಯಾಂಗ್ವೇಜ್ ಆಟೋಮೆಟಿಕ್ ಬರುತ್ತೆ. ಜನರೇಷನ್ ಆಗಿ ಏನಾಗುತ್ತೆ ಆಟೋಮೆಟಿಕ್ ಒಂದು ವಾಯ್ಸ್ ಅವ್ರು ಬರುತ್ತೆ. ಅದೇ ಒಂದು ವಾಯ್ಸ್ ಅವ್ರನ್ನ ತೊಗೊಳ್ಬೇಕು. ತುಂಬ ಸಿಂಪಲ್ಗೆ ಬರುತ್ತೆ ಈ ಒಂದು ವೆಬ್ಸೈಟ್ ಮೂಲಕ. ಜಸ್ಟ್ ನೀವು ಒಂದು ಅಂದರೆ ಕ್ರೈಮ್ ಸ್ಟೋರಿ ಬಗ್ಗೆ ನೀವು ಒಂದು ವಿಡಿಯೋ ಮಾಡಬೇಕು. ಕ್ರೈಮ್ ಈ ರೀತಿ ನಡೀತಿದೆ US ಅಲ್ಲಿ, ಈ ರೀತಿ ಇಂಗ್ಲೀಷಲ್ಲಿ ನೀವು ಇದು ಮಾಡಬೇಕು ಒಂದು ಸ್ಟೋರಿ. ಅದು ನೀವು ಮಾತಾಡೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ಜನರೇಷನ್ ಮಾಡಿಕೊಡ್ತೆ. ಈ ರೀತಿ ಈ ಒಂದು ಕ್ಯಾಟಗರಿ ಮೇಲೆ ನೀವು ಚಾನಲ್ ಕ್ರಿಯೇಟ್ ಮಾಡಬೇಕು. ಈ ಒಂದು ಕ್ಯಾಟಗರಿ ಮೇಲೆ ಚಾನಲ್ ಕ್ರಿಯೇಟ್ ಮಾಡಿ ಲಕ್ಷ ವ್ಯೂಸ್ ಬರುತ್ತೆ, ಮಿಲಿಯನ್ ವ್ಯೂಸ್ ಬರುತ್ತೆ. ಎಕ್ಸಾಂಪಲ್ ನೋಡ್ತಾ ನಿಮಗೆ ಕೆಲವೊಂದಷ್ಟು ತೋರಿಸ್ತಾ ಇರ್ತೀನಿ, ನಿಮಗೆ ಅರ್ಥವಾಗಲಿ ಅಂತ, ನಿಮಗೆ ಬೇಗ ಒಂದು ನಾಲೆಜ್ ಬರಲಿ ಅಂತ ಬಂದ್ಬಿಟ್ಟು. ಇದು ಮೊದಲನೇ ನಿಮ್ಮೊಂದು USA ಚಾನಲ್ ಕ್ಯಾಟಗರಿ ಬಂದ್ಬಿಟ್ಟು ಮೊದಲನೇ ಐಡಿಯಾ ಬಂದ್ಬಿಟ್ಟು. ಇದ್ರ ಬಗ್ಗೆ ನೀವು ತುಂಬ ಜನ ಮಾಡಬೇಕು, ತುಂಬ ಜನ ಮಾಡ್ತಾ ಇರಲ್ಲ, ಅದ್ರ ಬಟ್ ಮಾಡ್ಕೊಳ್ಳಿ. ಇನ್ನು ಸೆಕೆಂಡ್ ಕ್ಯಾಟಗರಿ ಐಡಿಯಾ ಬಂದ್ಬಿಟ್ಟು USA ಚಾನಲ್ ಐಡಿಯಾ ಬಂದ್ಬಿಟ್ಟು ಸೆಕೆಂಡ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ತುಂಬ ಸಿಂಪಲು, ಸೆಲೆಬ್ರಿಟಿ ಸಕ್ಸಸ್ ಸ್ಟೋರಿ. ಸೆಲೆಬ್ರಿಟಿ ಸಕ್ಸಸ್ ಸ್ಟೋರಿ ಅಂದರೆ ನಮ್ಮ ಇಂಡಿಯಾದಲ್ಲಿ ಈಗ ವಿರಾಟ್ ಕೊಹ್ಲಿ, ಧೋನಿ ಇವ್ರ ಸ್ಟೋರಿ ಅಲ್ಲ. USA ಅಲ್ಲಿ ಇದ್ದಂಥ ಸೆಲೆಬ್ರಿಟಿ ಯಾವ ರೀತಿ ಅಂದರೆ ತುಂಬ ಸಿಂಪಲ್, ಮಿಸ್ಟರ್ ಬೀಡ್ಸು ಮತ್ತು ಅದ್ರ ಜೊತೆ ಕ್ರಿಸ್ಟಿಯಾನೋ ರೊನಾಲ್ಡೋ ಈ ರೀತಿ ಸೆಲೆಬ್ರಿಟಿ ಬಗ್ಗೆ ನೀವು ಏನು ಮಾಡಬೇಕು, ಅಲ್ಲಿ US ಅಲ್ಲಿ ಇದ್ದಂಥ ಅಂದರೆ US ಅಲ್ಲಿ ಇದ್ದಂಥ ಸೆಲೆಬ್ರಿಟಿ ಬಗ್ಗೆ ಅವ್ರ ಲೈಫ್ ಸ್ಟೋರಿ ಬಗ್ಗೆ ನೀವು ಒಂದು ವಿಡಿಯೋ ಮಾಡೋಕೆ, ಯಾವ ರೀತಿ ಸಕ್ಸಸ್ ಆದರು, ಯಾವ ರೀತಿ ಅವರು ಸೆಲೆಬ್ರಿಟಿ, ಅವ್ರ ಸ್ಟೋರಿ ಏನು, ಈ ರೀತಿ ನೀವು ವಿಡಿಯೋ ಮಾಡಬೇಕು. ಈ ರೀತಿ ವಿಡಿಯೋ ಮಾಡಿದ್ರೆ ತುಂಬ ಜನ ಅಲ್ಲಿ ಇದ್ದಂಥ US ಅಲ್ಲಿ ಇದ್ದಂಥ ಜನ ಪ್ರತಿಯೊಬ್ಬರು ಕಡೆ ನೋಡ್ತಾರೆ. ಇದರಿಂದ ಏನಾಗುತ್ತೆ ಆರಾಮಾಗಿ ಸರಿಯಾಗಿ ವ್ಯೂಸ್ ಬರುತ್ತೆ. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ಬೇಗ ಗ್ರೋ ಆಗುತ್ತೆ. ಯಾವುದೇ ರೀತಿ ತಲೆ ಕೆಡಿಸ್ಕೋದು ಅವಶ್ಯಕತೆ ಇಲ್ಲ. ಎಲ್ಲ ಒಂದು ಸ್ಕ್ರಿಪ್ಟ್ ಸಿಗುತ್ತೆ. ನನಗೆ ಎಂಡಿಗೆ ಹೇಳ್ತಾನೆ ಅಂತ ಹೇಳೋದು. ಜಸ್ಟ್ ನೀವು ಏನು ಮಾಡೋಂಗಿಲ್ಲ, ಜಸ್ಟ್ ಸ್ಕ್ರಿಪ್ಟ್ ತೊಗೋದು, Chat GPT ಅಲ್ಲಿ ಇದ್ದಂಥ ಸ್ಕ್ರಿಪ್ಟ್ ಕಾಪಿ ಮಾಡ್ಕೊಳ್ಳೋದು, ಜಸ್ಟ್ ಆ ಒಂದು ವೆಬ್ಸೈಟಲ್ಲೇ ಹಾಕೋದು, ವಾಯ್ಸ್ ಓವರ್ ಮಾಡಿ ಎಡಿಟ್ ಮಾಡಿ ಜಸ್ಟ್ ಒಂದು ತಮ್ನೇಲ್ ಮಾಡಿ, ಅಂದರೆ ಅದೇ ಸಪೋರ್ಟ್ ಮೂಲಕ ಎಲ್ಲ ಮಾಡ್ಬೋದು. ಸಪೋರ್ಟ್ ಮೂಲಕ ಟೈಟಲ್ ಹಾಕ್ಬೋದು, ಡಿಸ್ಕ್ರಿಪ್ಷನ್ ಹಾಕ್ಬೋದು, ತಮ್ನೇಲ್ ಮಾಡ್ಬೋದು,
ಎಲ್ಲ ಮಾಡ್ಬೋದು ಈಗಿನ ದಿನದಲ್ಲಿ. ನೀವೇನು ಮಾಡ್ಬೇಕು, ಈ ರೀತಿ ಒಂದು ಸ್ಕ್ರಿಪ್ಟ್ ಬರ್ಕೊಂಡು ಅಂದರೆ ಸೆಲೆಬ್ರಿಟಿ ಬಗ್ಗೆ ಒಂದು ಸ್ಕ್ರಿಪ್ಟ್ ಬರ್ಕೊಂಡು ಈ ರೀತಿ ಒಂದು ವಿಡಿಯೋ ಮಾಡ್ಬೋದು. ಇದು ಸೆಕೆಂಡ್ ಕ್ಯಾಟಗರಿ ಬಂದ್ಬಿಟ್ಟು. ಇನ್ನು ಥರ್ಡ್ ಕ್ಯಾಟಗರಿ ಬಂದ್ಬಿಟ್ಟು ಅಂದರೆ ಥರ್ಡ್ ಐಡಿಯಾ ಬಂದ್ಬಿಟ್ಟು ತುಂಬ USA ಚಾನಲ್ದು ಥರ್ಡ್ ಐಡಿಯಾ ಬಂದ್ಬಿಟ್ಟು ಏನಪ್ಪ ಅಂದ್ರೆ ತುಂಬ ಸಿಂಪಲು, ಸ್ಪೋರ್ಟ್ಸ್ ನ್ಯೂಸ್ ಬಂದ್ಬಿಟ್ಟು. ಸ್ಪೋರ್ಟ್ಸ್ ನ್ಯೂಸ್ ಅಂದರೆ ಆ್ಯಕ್ಚುಲಿ ಬಂದ್ಬಿಟ್ಟು ಈಗ ನಮ್ಮ ಇಂಡಿಯಾದಲ್ಲಿ ಸ್ಪೋರ್ಟ್ಸ್ ತುಂಬ ಜನ ಮಾಡ್ತಾರೆ, ಆದರೆ US ಅಲ್ಲಿ ಸ್ಪೋರ್ಟ್ಸ್ ಅಂದರೆ ತುಂಬ ಕಿತ್ತೋದು, ಅಂದರೆ ಸ್ಪೋರ್ಟ್ಸ್ ಅಂದರೆ ತುಂಬ ಮೈಂಡ್ ಇದು ಮಾಡ್ತಾರೆ. ಯಾವುದಂದ್ರೆ ಫುಟ್ಬಾಲು ಈ ರೀತಿಯಲ್ಲಿ ಕ್ರಿಕೆಟು ಈ ರೀತಿ ಕೂಡ US ಅಲ್ಲಿ ಕೂಡ ಸ್ಪೋರ್ಟ್ಸ್ ಅಂದರೆ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ನೀವು ಸ್ಪೋರ್ಟ್ಸ್ ಬಗ್ಗೆ ನೀವು ನ್ಯೂಸ್ ಕೊಡೋದು, ಸ್ಪೋರ್ಟ್ಸ್ ಬಗ್ಗೆ ನೀವು ನ್ಯೂಸ್ ಮಾಡೋದು, ತುಂಬ ಜನ ವೀಡಿಯೋ ಮಾಡ್ತಾ ಇರ್ತಾರೆ. ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತಾ ಇರ್ತೀನಿ, ನೋಡ್ಕೊಂಡು ಒಂದು ಮೇಲೆ ನ್ಯೂಸ್ ಬರ್ತಾ ಇರ್ತಾರೆ. ಈ ರೀತಿ ನೀವು ಏನು ಸ್ಪೋರ್ಟ್ಸ್ ಬಗ್ಗೆ ವೀಡಿಯೋ ಮಾಡಬೇಕು. ಸ್ಪೋರ್ಟ್ಸ್ ಬಗ್ಗೆ ವೀಡಿಯೋ ಮಾಡಿದ್ರೆ ಆಲ್ಮೋಸ್ಟ್ ನಿಮ್ಮೊಂದು ವೀಡಿಯೋ ಕೂಡ ಬೇಗ ಗ್ರೋ ಆಗುತ್ತೆ, ಬೇಗ ವೈರಲ್ ಆಗುತ್ತೆ. ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಬೇಗ ಇದಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ನೀವು ರನ್ನಿಂಗ್ ಮಾಡ್ಕೊಳ್ಬೋದು. ಇದು ಬಂದ್ಬಿಟ್ಟು ನಿಮಗೆ ಥರ್ಡ್ ಕ್ಯಾಟಗರಿ ಅಂದರೆ ಥರ್ಡ್ ಐಡಿಯಾ ಬಂದ್ಬಿಟ್ಟು USA. ಇನ್ನು ಫೋರ್ತ್ ಬಂದ್ಬಿಟ್ಟು ಕಿಡ್ಸ್ ವೀಡಿಯೋ. ಅಂದರೆ ಕಿಡ್ಸ್ ವೀಡಿಯೋ ಅಂದರೆ ತುಂಬ ಸಿಂಪಲ್, ಚಿಲ್ಡ್ರನ್ಸ್ ಅಂದರೆ ನಮ್ಮ ಚಿಕ್ಕ ಪುಟ್ಟ ಹುಡುಗರು ಇರ್ತಾರೆ ನಮ್ಮ ಹತ್ರ ಕಿಡ್ಸು, ಅಂದರೆ ಕಿಡ್ಸನ್ನು. ಆದರೆ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಜನ ಕಿಡ್ಸ್ಗೆ ಫೋನ್ ಕೊಡಲ್ಲ, ಆದರೆ ಬಟ್ USA ಚಿಕ್ಕ ಮಕ್ಕಳಿಗೆ ಜಾಸ್ತಿ ಫೋನ್ ಕೊಟ್ಟಿರ್ತಾರೆ. ಎಲ್ಲ ಬಿಸ್ನೆಸ್ ಮೇಲೆ ಇರ್ತಾರೆ, ಎಲ್ಲ ಬಿಸ್ನೆಸ್ ಮ್ಯಾನ್ ಇರ್ತಾರೆ, ಅಲ್ಲಿ ಜಾಬ್ ಇಲ್ಲಿ ಜಾಬ್ ಅಂತ ಹೋಗಿರ್ತಾರೆ ಕಂಪ್ನಿನ, ಮಕ್ಕಳ ಕೈಯಲ್ಲಿ ಎಲ್ಲ ಫೋನ್ ಕೊಡೋದು. ಅದಕ್ಕೆ ನೀವು ಚಿಲ್ಡ್ರನ್ಸ್ ಬಗ್ಗೆ ವೀಡಿಯೋ ಮಾಡೋದು, ಕಿಡ್ಸ್ ಬಗ್ಗೆ ವೀಡಿಯೋ ಮಾಡೋದು. ಎಕ್ಸಾಂಪಲ್ ನಿಮ್ಗೆ ಗೊತ್ತಿಲ್ಲ, ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ, ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ. ಈ ರೀತಿ ನೀವು ಕಿಡ್ಸ್ ಬಗ್ಗೆ ವೀಡಿಯೋ ಮಾಡೋದು. ಈ ರೀತಿ ವೀಡಿಯೋ ಮಾಡೋದಂದರೆ ತುಂಬ ಜನ ಚಿಲ್ಡ್ರನ್ಸ್ ನೋಡ್ತಾರೆ US ಅಲ್ಲಿ. ಅದರಿಂದ ಏನಾಗುತ್ತೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ಬೇಗ ಗ್ರೋ ಆಗುತ್ತೆ, ಬೇಗ ಕೂಡ ನಿಮಗೆ. ಈಗ ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲಿ ಕಿಡ್ಸ್ ಬಗ್ಗೆ ವೀಡಿಯೋ ಮಾಡಿದ್ರೆ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ದುಡ್ಡು ಬರಲ್ಲ, ಅದೇ USA ಅಂದರೆ ಡಬಲ್ ದುಡ್ಡು ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ಈ ಒಂದು ಕ್ಯಾಟಗರಿ ಬಗ್ಗೆ ನೀವು ಮಾಡ್ಬೋದು. ಇನ್ನು ಕೊನೆಯ ಕ್ಯಾಟಗರಿ ಬಂದ್ಬಿಟ್ಟು 5ನೇ ಕ್ಯಾಟಗರಿ ಬಂದ್ಬಿಟ್ಟು ಏನಪ್ಪ, ಹಿಸ್ಟ್ರಿ, ಹಿಸ್ಟ್ರಿ ಅಂತಾರೆ. USA ಹಿಸ್ಟ್ರಿ ಬಗ್ಗೆ ನೀವು ವೀಡಿಯೋ ಇಷ್ಟು ಅಂದರೆ ಏನಪ್ಪ, ಆ US ಅಲ್ಲಿ ಯಾವ ರೀತಿ ಇತ್ತು, ಆಗಿನ ದಿನಮಾನದಲ್ಲಿ ಎಷ್ಟಿತ್ತು, 1947ಕ್ಕಿಂತ ಆವಾಗ ಎಷ್ಟಿತ್ತು, ಈ ರೀತಿ ನೀವು ಏನು ಮಾಡಬೇಕು, ಒಂದು ಹಿಸ್ಟ್ರಿ ಬಗ್ಗೆ ವೀಡಿಯೋ ಮಾಡಬೇಕು. USA ಅಲ್ಲಿ ಹಿಸ್ಟ್ರಿ ಬಗ್ಗೆ ವೀಡಿಯೋ ಮಾಡಬೇಕು. ಹಿಸ್ಟ್ರಿ ಬಗ್ಗೆ ವೀಡಿಯೋ ಮಾಡಿದ್ರೆ ಏನುತ್ತೆ, ಆ US ಅಲ್ಲಿ ಹುಟ್ಟುವಂಥ ಏನು ಮಕ್ಕಳಿದಾರೆ ಜನಸಂಖ್ಯೆ, ಇನ್ನು ಮುಂದಿನ ಪೀಡು ಅವರೆಲ್ಲರೂ ಕೂಡ ನಮ್ಮ US ಅಲ್ಲಿ ಈ ರೀತಿ ಇತ್ತು ಆಡಳಿತ ಇತ್ತು, ಅವ್ರಿಗೆ ಕೂಡ ಗೊತ್ತಾಗುತ್ತೆ. ಈ ರೀತಿ ನೀವು ಹಿಸ್ಟ್ರಿ ಮಾಡೋಕ್ಕಲ್ಲಿ ಕೆಲವೊಂದಷ್ಟು ಇರುತ್ತೆ, ಅಂದರೆ ಕೆಲವೊಂದಷ್ಟು ಪ್ಲೇಸ್ಗಳು ಇರುತ್ತೆ, ಅದ್ರ ಬಗ್ಗೆ ನೀವು ಹಿಸ್ಟ್ರಿ ಬಗ್ಗೆ ವೀಡಿಯೋ ಮಾಡೋದು. ಈ ರೀತಿ ಆಗಿನ ಕಾಲದಲ್ಲಿ ಈ ರೀತಿ ಇತ್ತು, ಆ ರೀತಿ ಇತ್ತು, ಈ ವಿಡಿಯೋ ಮಾಡೋದು. ಈ ರೀತಿ ನೀವು ಹಿಸ್ಟ್ರಿ ಬಗ್ಗೆ ಕೂಡ ವೀಡಿಯೋ ಮಾಡ್ಬೋದು. ಇದರಿಂದ ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಬೇಗ ಗ್ರೋ ಆಗುತ್ತೆ, ಬೇಗ ವೈರಲ್ ಆಗುತ್ತೆ. ನಮಗೆ ಟೋಟಲ್ ಬಂದ್ಬಿಟ್ಟು 5 USA ಚಾನಲ್ ಐಡಿಯಾಸ್ ಇದ್ದೀನಿ ನಮಗೆ, ಟೋಟಲ್ ಬಂದ್ಬಿಟ್ಟು 5. ಈ 5ರಲ್ಲಿ ನೀವು ಯಾವುದಾದ್ರು ಒಂದು ಚೂಸ್ ಮಾಡ್ಕೊಂಡು ಅಂದರೆ ಸೆಲೆಕ್ಟ್ ಮಾಡ್ಕೊಂಡು ನೀವು ಆರಾಮಾಗಿ ನಿಮಗೆ ತಕ್ಕದೆ ಯಾವ್ದು ಬೇಕೋ ಅದನ್ನು ತಕ್ಕ ಮತ್ತಿಗೆ ನೀವು ಸೆಲೆಕ್ಟ್ ಮಾಡ್ಕೊಂಡು ತಕ್ಷಣ ನೀವು ಏನು ಮಾಡ್ಕೊ ಚೂಸ್ ಮಾಡ್ಕೊಳ್ಳಿ, ಯಾವುದೊಂದು ಕ್ಯಾಟಗರಿ ಚೂಸ್ ಮಾಡ್ಕೊಳ್ಳಿ. ಈ 5 ಕ್ಯಾಟಗರಿ ಮೇಲೆ ನೀವು ಏನು ಮಾಡಬೇಕು, ಚಾನಲ್ ಕ್ರಿಯೇಟ್ ಮಾಡ್ಬೇಕು. ಹಂಗಷ್ಟೇ ಅಲ್ಲ, ಚಾನಲ್ ಕ್ರಿಯೇಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಅಂದರೆ ಯಾವ ರೀತಿ ಅಂದರೆ, ಈಗ ನಮ್ಮ ಇಂಡಿಯಾದ ಯಾವ ರೀತಿ ಚಾನಲ್ ಕ್ರಿಯೇಟ್ ಮಾಡ್ತೀವಿ ಅದೇ ರೀತಿ ಆದ್ರೆ ಬಟ್ ಅದರಲ್ಲಿ ಏನಂದರೆ ಮೇನ್ ಇಂಪಾರ್ಟೆಂಟ್, ಈಗ ನಮ್ಮ ಚಾನಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಯಾವ ರೀತಿ ಅಂದರೆ, ನಮ್ಮ ಚಾನಲಲ್ಲಿ ಈಗ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತೇನೆ, ಯಾವ ರೀತಿ ಅಪ್ಲೋಡ್ ಮಾಡ್ತೇನೆ. ನಾನು ಬೆಳಗ್ಗೆ 7:45 ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಸಾಯಂಕಾಲ ನೈಟ್ 8:45 ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆದ್ರೆ ಬಿಟ್ಟು US ಮತ್ತು ನಮ್ಮ ಇಂಡಿಯಾಗೆ ಟೈಮಿಂಗ್ ಫರ್ಕ್ ಇದೆ. ನಾವು ಈಗ ಬೆಳಗ್ಗೆ 7:45 ವಿಡಿಯೋ ಅಪ್ಲೋಡ್ ಮಾಡಿ ಬೇರೆ ಏನಾಗುತ್ತೆ, ರಿಚ್ ಸಿಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ಮಾಡಬೇಕು, ನೀವು ನಿಮ್ಮ ಚಾನಲಲ್ಲಿ ಟೈಮಿಂಗ್ಸ್ ಚೇಂಜ್ ಮಾಡ್ಕೊಳ್ಬೇಕು. ಮತ್ತು ನಿಮ್ಮೊಂದು ಚಾನಲ್ ಕ್ಯಾಟಗರಿ ಕಂಟ್ರಿ ಚೇಂಜ್ ಮಾಡ್ಕೊಳ್ಬೋದು. ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳು ಬರ್ತದೆ, ಅದನ್ನೆಲ್ಲ ನೀವು ಮಾಡ್ಕೊಳ್ಬೇಕು. ನಿಮ್ಗೆ ಗೊತ್ತಲ್ಲ, ಅದ್ರ ಬಗ್ಗೆ ನೀವು ಕೇಳಿದ್ರೆ ಏನಾದರೂ ಬೇಕು ಅಂದರೆ ಅದ್ರ ಬಗ್ಗೆ ಡೆಡಿಕೇಟೆಡ್ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ, ಯಾವ ರೀತಿ ಕ್ರಿಯೇಟ್ ಮಾಡೋದೇನೋ ಅದು ಮಾಡ್ತೀನಿ. ನಿಮಗೆ ಗೊತ್ತಿಲ್ಲ ಅಂದರೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡ್ಕೊಳ್ಳಿ, ಆಲ್ಮೋಸ್ಟ್ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ವಿಡಿಯೋ ಮಾಡಿರ್ತಾರೆ, ನೀವು ನೋಡ್ಕೊಂಡು ಒಂದು ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಇದು ಮೇನ್ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೀವು ಎಲ್ಲ ಚಾನಲ್ ಐಡಿಯಾ ಕ್ರಿಯೇಟ್ ಮಾಡೋದು ಹೇಳಿದರೆ, ಆದ್ರೆ ಬಟ್ ಅದನ್ನ ಯಾವ ರೀತಿ ಸ್ಕ್ರಿಪ್ಟ್ ಯಾವ ರೀತಿ ತಯಾರು ಮಾಡೋದು, ಯಾವ ರೀತಿ ವಾಯ್ಸ್ ಓವರ್ ಮಾಡೋದು, ಯಾವ ರೀತಿ ನಾವು ಫೋಟೋಸ್ ಬ್ಯಾಕ್ಗ್ರೌಂಡ್ ಯೂಸ್ ಮಾಡೋದು. ಮೇನ್ ಇಂಪಾರ್ಟೆಂಟ್ ಅಂದರೆ ನೀವು ಸ್ಕ್ರಿಪ್ಟ್ ತಯಾರು ಮಾಡ್ಬೇಕಾದ್ರೆ ChatGPT ಅಂತ ಇದೆ, ಅದರಲ್ಲಿ ChatGPTಯಲ್ಲಿ ನೀವು ಆಲ್ಮೋಸ್ಟ್ ಎಲ್ಲ ನೀವು ಏನು ಬೇಕಾದ್ರೆ ಸ್ಕ್ರಿಪ್ಟ್ ಬರ್ಕೊಳ್ಬೋದು. ಜಸ್ಟ್ ಅಲ್ಲೊಂದು ನೀವು ಸ್ಕ್ರಿಪ್ಟ್ ತೊಗೊಳ್ಳಿ, ಅಲ್ಲೊಂದು ಸ್ಕ್ರಿಪ್ಟ್ ತೊಗೊಂಡು ಏನು ಮಾಡ್ಕೊಂಡು ಜಸ್ಟ್ ಎಲ್ಲ ಸ್ಕ್ರಿಪ್ಟ್ ಕಾಪಿ ಮಾಡ್ಕೊಂಡು ಒಂದು ವೆಬ್ಸೈಟ್ ಇದೆ, ಆ ಒಂದು ವೆಬ್ಸೈಟಲ್ಲಿ ನೀವು ಏನು ಆ ಸ್ಕ್ರಿಪ್ಟ್ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿದಾಗ ಏನಾಗುತ್ತೆ, ಡೈರೆಕ್ಟಾಗಿ ವಾಯ್ಸ್ ಓವರ್ ಮಾಡಿಕೊಡ್ತೀವಿ. ಈ ಒಂದು ವೆಬ್ಸೈಟಲ್ಲಿ ಇಂಗ್ಲೀಷ್ ಆರಾಮಾಗಿ ಸ್ಮೂತಾಗಿ ಬರುತ್ತೆ. ಜಸ್ಟ್ ಈ ಒಂದು ವೆಬ್ಸೈಟಲ್ಲಿ ನೀವು ಏನು ಮಾಡ್ಕೊಂಡು ನಮಗೆ ಸೈಡ್ಗೆ ಹಾಕ್ತಾ ಇರ್ತೀನಿ, ಆ ಒಂದು ವೆಬ್ಸೈಟ್ ಮೂಲಕ ನೀವು ಏನು ಮಾಡ್ಕೊ ಸ್ಕ್ರಿಪ್ಟ್ ಅಂದರೆ ಕಾಪಿ ಮಾಡ್ಕೊಂಡು ಜಸ್ಟ್ ಅಲ್ಲಿ ಪೇಸ್ಟ್ ಮಾಡಿ ಅಲ್ಲಿ ವಾಯ್ಸ್ ಓವರ್ ಬರುತ್ತೆ. ಆ ಒಂದು ವಾಯ್ಸ್ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ನೀವು ಏನು ಮಾಡ್ಕೊಂಡು ಒಂದು ಫೋಟೋಸ್ ಬ್ಯಾಕ್ಗ್ರೌಂಡ್ಗೋಸ್ಕರ ಈ ಒಂದು ವೆಬ್ಸೈಟ್ ಯೂಸ್ ಮಾಡ್ಕೊಳ್ಳಿ. ಈ ಒಂದು ವೆಬ್ಸೈಟ್ ಯೂಸ್ ಮಾಡಿದ್ರೆ ನಿಮಗೆ ಎಲ್ಲ ಫೋಟೋಸು ಮತ್ತು ಬ್ಯಾಕ್ಗ್ರೌಂಡ್ಸ್ ಕೆಲವೊಂದಷ್ಟು ವೀಡಿಯೋಸ್ಗಳು ಸಿಗುತ್ತೆ. ಆ ಒಂದು ವೆಬ್ಸೈಟ್ ತೊಗೊಂಡು ಅಂದರೆ ಆ ಒಂದು ವೀಡಿಯೋಸ್ ಎಲ್ಲ ತೊಗೊಂಡು ನೋಡಿ ಒಂದು ಪ್ರೊಫೆಷನಲ್ ಆಗಿ ಒಂದು ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಸೆಟ್ ಮಾಡಿ, ಅದಕ್ಕೆ ನೀವು ಅಪೋಸ್ ಅಂದರೆ ವಾಯ್ಸ್ ಓವರ್ ಎಲ್ಲ ಸೆಟಪ್ ಮಾಡಿ ಪ್ರೊಫೆಷನಲ್ ಆಗಿ ವಿಡಿಯೋ ಎಡಿಟ್ ಮಾಡೋಕ್ಕೆ ಬರೋದಿಲ್ಲ ಅಂದರೆ ಅದ್ರ ಬಗ್ಗೆ ಸಪ್ರೇಟಾಗಿ VN ಯಾವ ರೀತಿ ಎಡಿಟ್ ಮಾಡೋದು, ಕೈನ್ ಮಾಸ್ಟರಲ್ಲಿ ಯಾವ ರೀತಿ ಎಡಿಟ್ ಮಾಡೋದು ಸಪ್ರೇಟಾಗಿ ವಿಡಿಯೋ ಮಾಡಿದೆ. ಆ ವಿಡಿಯೋ ಇನ್ನೇ ನೋಡಿದ್ರೆ ನೋಡ್ಕೊಂಡು ಪ್ರತಿಯೊಬ್ಬ ಕಡೆ ವಿಡಿಯೋ ಎಡಿಟ್ ಮಾಡಿ. ಜಸ್ಟ್ ಇಷ್ಟು ಮಾಡಿ ನೀವು ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಿ ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಬೇಗ ಗ್ರೋ ಆಗುತ್ತೆ. ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಮಾನಿಟೈಸೇಷನ್ ಆಗುತ್ತೆ. ಆದರೆ ನಾನು ನಿಮಗೆ ಹೇಳ್ತೀನಿ, ಚಾನಲ್ ಕ್ರಿಯೇಟ್ ಮಾಡಿ ಒಂದು ಮಂತ್ವರೆಗೂ ಬ್ರದರ್ ರಿಚ್ ಸಿಗಲಿಲ್ಲ ಅಂತ ಅನ್ನಕ್ಕೆ ಹೋಗ್ಬಿಡಿ. ಯಾಕಂದರೆ USA ಚಾನಲ್ ಸ್ವಲ್ಪ ನಾವು ತಾಳ್ಮೆ ಬೇಕು. ಯಾವುದೋ ಒಂದು ಚಾನಲ್ ಕ್ರಿಯೇಟ್ ಮಾಡಬೇಕು, ಸ್ವಲ್ಪ ನಾವು ತಾಳ್ಮೆಯಿಂದ ಇರಬೇಕು, ಸ್ವಲ್ಪ ವೇಟ್ ಮಾಡಬೇಕು.
ಒಂದು ತಿಂಗಳು 2 ತಿಂಗಳು ಮಾಡಿದ್ರೆ ತಕ್ಷಣ ನಮಗೆ ರಿಚ್ ಸಿಗಲ್ಲ, ಸ್ವಲ್ಪ ವೇಟ್ ಮಾಡಬೇಕು. ಅದಕ್ಕೊಂದು ಟೈಮಿಂಗ್ ಬರುತ್ತೆ. ನೀವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ತಾವೆ ಯಾವುದೇ ರೀತಿ ಫೇಸ್ ತೋರಿಸೋದಿಲ್ಲ, ಯಾವುದೇ ರೀತಿ ವಾಯ್ಸ್ ಅವ್ರು ಕೊಡೋದಿಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ಮೌಂಟೇಶನ್ ಕೂಡ ಆನ್ ಆಗುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಆದರೆ ಮೇನ್ ಇಂಪಾರ್ಟೆಂಟ್ ಅಂದರೆ ನೀವು ಪ್ರತಿಯೊಬ್ಬರು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಬೇಕು. ಡೈಲಿ ಆಟೋಮೆಟಿಕ್ ನಿಮ್ಮೊಂದು ಚಾನಲ್ ಕೂಡ ಬೇಗ ಗ್ರೋ ಆಗುತ್ತೆ. USA ಚಾನಲ್ ಬೇಗ ಗ್ರೋ ಆಗುತ್ತೆ. ಏನಲ್ಲ ತುಂಬ ಸಿಂಪಲ್. ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಇವತ್ತೊಂದನ್ನು ಮುಗಿಸೋಕ್ಕಿಂತ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಲಾಸ್ ಮಾಡ್ತಾರೆ ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೋದು, ಯಾವುದೇ ಕಾರಣಕ್ಕೂ ಮರಿಬೇಡಿ. ಅದ್ರ ಜೊತೆ ಈ ಒಂದು ಲೈಕ್ ಮಾಡ್ಕೊಳ್ತೈತೆ. ಇವತ್ತು ಮುಸ್ಲಿಂ ಪ್ರತಿಯೊಬ್ಬ ಟೆಕ್ ಇಟ್ಸ್ ಫ್ಯಾಮಿಲೀಸ್ ಎಲ್ಲ ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಹಿಡಿದ್ರೆ ಎಲ್ಲರಿಗೆ ಬಾಯ್.